ಡೋಂಟ್ ಜಡ್ಜ್ ಈಚ್ ಡೇ ಬೈ ದ ಹಾರ್ವೆಸ್ಟ್ ಯು ರೀಪ್. ಪ್ರತಿದಿನ ಏನು ಬೆಳೆ ಕೊಯ್ತೀವಿ ಅನ್ನೋದ್ರ ಮೇಲೆ ದಿನಾನ ಅಳಿಬೇಡ್ರಿ. ಪ್ರತಿದಿನ ಏನು ಬೀಜ ಬಿತ್ತೀರಾ ಅದ್ರ ಮೇಲೆ ನಿಮ್ಮ ಜೀವನ ಅಳಿರಿ. ಜಗತ್ತಿನಲ್ಲಿ ದೇವರು ಬದಲಾಯಿಸಿದಂಥ ಅತಿ ದೊಡ್ಡ ವ್ಯಕ್ತಿ, ಆ ವ್ಯಕ್ತಿಯ ಹೆಸರು ಭಾಳಷ್ಟು ಜನರಿಗೆ ಗೊತ್ತಿಲ್ಲ. ಆ ವ್ಯಕ್ತಿಯ ಹೆಸರು ಮೊರ್ದೆಕಾಯ್ ಹ್ಯಾಮ್. ಫೇಮಸ್ವಾದಂಥ ವ್ಯಕ್ತಿ ಅಲ್ಲ, ಆದರೆ ಒಬ್ಬ ಟೆಂಟಲ್ಲಿ ಪ್ರಸಂಗ ಮಾಡ್ತಾ ಇದ್ದಂಥ ಸಾಧಾರಣ ಒಬ್ಬ ವ್ಯಕ್ತಿ. 1934ನೇ ಇಸ್ವಿಲಿ ಕ್ಯಾರಲಿನಾ ಅನ್ನುವಂಥ ಸ್ಥಳದಲ್ಲಿ ಪ್ರಸಂಗ ಮಾಡಲಿಕ್ಕೆ, ಸತ್ಯವನ್ನು ಪ್ರಸಂಗಿಸಿದಂಥ ದೊಡ್ಡ ಕೂಟಗಳ ಮಧ್ಯದಲ್ಲ, ಸಣ್ಣ ಗುಂಪುಗಳನ್ನು ಮಾತಾಡ್ತಾ ಇದ್ದಂಥ ಮೊರ್ದೆಕಾಯ್ ಹ್ಯಾಮ್. ಅವನು ಪ್ರಸಂಗ ಮಾಡ್ತಾ ಇದ್ದ, ಭಾಳ ಅದ್ಭುತವಾಗಿ ಪ್ರಸಂಗ ಮಾಡ್ತಾ ಇದ್ದಾನೆ. ಅವ್ರು ಪ್ರಸಂಗ ಮಾಡ್ತಾ ಇರಬೇಕಾದ್ರೆ ಆ ಕೂಟದ ಹತ್ರನೇ ಪಕ್ಕದಲ್ಲೇ ಆ ಟೆಂಟ್ ಹತ್ರ ಇಬ್ಬರು ಹುಡುಗರು ಬಂದರು. ಆ ಇಬ್ಬರು ಹುಡುಗರು ಬಂದರು, 14 ವರ್ಷದ ಹುಡುಗರು. ಅವ್ರ ಪ್ರಸಂಗಕ್ಕೆ ಅವ್ರಿಗೆ ಇಷ್ಟನೇ ಇಲ್ಲ. ವಾಟ್ ಇಸ್ ದಿಸ್, ಏನಿದು, ಏನು ಮೀಟಿಂಗ್ ಇದು ಅಂತ ಹುಡುಗರು. ಅವತ್ತಿನ ಅಮೆರಿಕಾದವ್ರು ಇವತ್ತಿನ ಟೀನೇಜ್ಗಳಿಗಿಂತ ಘೋರವಾದಂಥವ್ರುಗಳು, ಡ್ರಗ್ ಅಡಿಕ್ಟ್ಸ್ಗಳು ಸುತ್ತುವರೆದಂಥ ಕಾಲಗಳು. ವಾಟ್ ಇಸ್ ದಿಸ್ ಅಂದ್ಕೊಂಡು ಇಬ್ಬರು ಹುಡುಗರು ಹೋದರು. ಮತ್ತೆ ಅಲ್ಲಿ ಆ ಕೂಟನ ಆಯೋಜಿಸಿದಂಥ ವ್ಯಕ್ತಿಗಳ ಹತ್ರ ಒಬ್ಬರು ಮಾತ್ರ ನೋಡ್ತಾನೆ ಇದ್ರು ಇಬ್ಬರು ಹುಡುಗರು. ಅವ್ರು ದಿಢೀರಂತ, ಅವ್ರ ಹೆಸರು ಯಾರಿಗೂ ಗೊತ್ತಿಲ್ಲ. ಅವ್ರು ಭಾಳ ಆಕರ್ಷಣವಾದಂಥ ಬಟ್ಟೆಯನ್ನು ಹಾಕ್ಕೊಂಡಿರಲಿಲ್ಲ. ಆದರೆ ಭಾಳ ನಗುಮುಖದಿಂದ ಇಬ್ಬರು ಹುಡುಗರಿಗೆ ಪ್ಲೀಸ್ ಕಮ್, ಬನ್ನಿ ಅಂತ ಆ ಕೂರಿಸಿ ಆ ಮಕ್ಕಳುಗಳು ಆ ಕೂಟವನ್ನು ಅಟೆಂಡ್ ಮಾಡಿದಾಗ ದೇವರ ಆತ್ಮನ ಶಕ್ತಿ ಅಲ್ಲಿ ಇಳಿದು ಬಂದು ಅವರಿಬ್ಬರು ಮಾನಸಾಂತರ ಹೊಂದಿದ್ರು. ಆ ಇಬ್ಬರು ಮಾನಸಾಂತರ ಹೊಂದಂಥ ಹುಡುಗರುಗಳು ಬೇರೆ ಯಾರೂ ಅಲ್ಲ, ಇತಿಹಾಸವನ್ನು ಬದಲಾಯಿಸಲಿಕ್ಕೆ ದೇವರು ಉಪಯೋಗಿಸಿದಂಥ ಪ್ರಸಂಗಿಯಾದಂಥ ಬಿಲ್ಲಿ ಗ್ರಹಾಮ್ ಮತ್ತು ಅವರ ಎಲ್ಲ ಕೂಟಗಳನ್ನು ಆಯೋಜಿಸಿದಂತಹ ಗ್ರ್ಯಾಡಿ ವಿಲ್ಸನ್. ಹಾಗಿದ್ರೆ ಲಕ್ಷಾಂತರ ಜೀವಿತಗಳನ್ನು ದೇವರು ಬದಲಾಯಿಸಲಿಕ್ಕೆ ಉಪಯೋಗಿಸಿದಂಥ ಮೊರ್ದೆಕಾಯ್ ಹ್ಯಾಮ್ಗಿಂತ, ಬಿಲ್ಲಿ ಗ್ರಹಾಮ್ಗಿಂತಲೂ, ಗ್ರ್ಯಾಡಿ ವಿಲ್ಸನ್ಗಳಿಗಿಂತಲೂ ಇವತ್ತು ನಾವು ಒಂದನ್ನು ಅರ್ಥ ಮಾಡ್ಕೊಳ್ಬೇಕು. ಆ ಟೀನೇಜ್ ಹುಡುಗರುಗಳಿಗೆ ಸೀಟನ್ನು ಕೊಟ್ಟು ಕೂರಿಸಿದಂಥ ಅಶರ್ಸ್ಗಳು ಅನಾಮಧೇಯ. ಅವರ ಹೆಸರು ಏನು ಅನ್ನೋದು ಇವತ್ತು ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ. ಆದರೆ ಅವರಿಬ್ಬರುಗಳಿಗೂ ಜೀವಿತವನ್ನೇ ಬದಲಾಯಿಸಲಿಕ್ಕೆ ದೇವರು ಉಪಯೋಗಿಸಿದಂತಹ, ಸಭೆಯಲ್ಲಿ ಒಂದು ಸಣ್ಣ ಕಾರ್ಯವನ್ನು ಮಾಡಿದಂತಹ ಆ ದೇವರಿಗೆ ಭಯಪಡುವಂಥ ಅಶರ್ಸ್ಗಳನ್ನು ದೇವರು ಒಂದು ದಿವಸ ಮಾನಿಸ್ತಾನೆ. ಹಾಗಿದ್ರೆ ನಿಮ್ಮ ನನ್ನ ಕೆಲಸ ಪ್ರಪಂಚವನ್ನು ಬದಲಾಯಿಸುವುದಲ್ಲ, ಬೇರೆಯವರ ಪ್ರಪಂಚಗಳನ್ನು ಬದಲಾಯಿಸಲಿಕ್ಕೆ ದೇವರು ನಮ್ಮನ್ನು ಉಪಯೋಗಿಸ್ಬೋದು. ಹಾಗಾದರೆ ನಮಗೆ ಸಿಗುವಂಥ ಅತಿ ದೊಡ್ಡ ನೆಮ್ಮದಿ ಯಾವುದಂದರೆ ನಿರೀಕ್ಷೆಯಿಂದ ಬೀಜವನ್ನು ಬಿತ್ತುವುದು. ಆ ಬಿತ್ತುವುದನ್ನು ನಾವು ದೇವರ ಕೈಗಳಲ್ಲಿ ಇಟ್ಟು ಬಿತ್ತುವಾಗ ಅದು 5 ರೊಟ್ಟಿ 2 ಮೀನಾಗಿದ್ರೂ ಕೂಡ ಅದು 5,000 ಜನರಿಗೆ ಪೋಷಿಸುವಂಥ ಒಬ್ಬ ದೇವರಿದ್ದಾನೆ.